ಹಾಯ್ ಗಾಯ್ಸ್, ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ ಚಾನಲ್. ಕುಕ್ ವಿತ್ ಎಲ್ ಜೆ 1111. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಕಾಯಿಷ್ಟರಲ್ಲಿ ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ಳೋಣ. ಪಲಾವ್ ಐಟಮ್ಗೆ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಒಂದು ಅನಾನಸ್ ಹೂವು, ಒಂದು ಕಾಳು ಏಲಕ್ಕಿ, ಒಂದು 5 ಏಲಕ್ಕಿ, ಒಂದು ಸ್ವಲ್ಪ ಶಾಜೀರ, ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಆಮೇಲೆ 2 ಪಲಾವ್ ಎಲೆ ಹಾಕೋತೀನಿ. ಪಲಾವ್ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟಾಗಿ ಅದರದ್ದು ಅರೋಮ ಬಂದಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು 15 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವೆರಡನ್ನೂ ಹಾಕಿ ಚೆನ್ನಾಗಿ ಅದು ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಕಲರ್ ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇನ್ನೇನು ಈರುಳ್ಳಿ ಬೆಂದಿದೆ, ಇದಕ್ಕೆ ನಾವೀಗ ಬಟಾಣಿ ಹಾಕೋಣ. ಹಸಿ ಬಟಾಣಿ ನಾನು ಹಾಕ್ಕೋತಾ ಇದ್ದೀನಿ. ನೀವು ಬಟಾಣಿ ಬೇಕಂದರೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಯಾವುದೇ ಬಿರಿಯಾನಿ ಮಾಡಬೇಕಾದ್ರೂ ಬಟಾಣಿ ಹಾಕ್ಕೋತೀನಿ. ಅದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಒಣಗಿದ ಬಟಾಣಿನ ಕೂಡ ಬಾಯ್ಲ್ ಮಾಡಿ ಹಾಕ್ಕೋಬೋದು. ಈಗ ನಾನು ಒಂದು 5 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ಟೊಮೆಟೊ, ಫಾರಮ್ ಟೊಮೆಟೊ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಈ ಸ್ಟೇಜಲ್ಲಿ ಇದು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಅದರಲ್ಲಿರೋ ನೀರಂಶ ಎಲ್ಲ ಬೇಗ ಬಿಟ್ಕೊಂಡು ಟೊಮೆಟೊ, ಈರುಳ್ಳಿ, ಬಟಾಣಿ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ. ನಾನಿದು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ರೈಸ್ ಹಾಕಿದ್ಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾನು ಇದೇ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಈಗ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಅರ್ಧ ಬೆಂದಮೇಲೆ ಹಾಕಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟಾಗಿ ಬೆಂದಮೇಲೆ ನಾನೀಗ ಅದಕ್ಕೆ ಅರಿಶಿನ ಪುಡಿ, ಆಮೇಲೆ ಮನೆಯಲ್ಲೇ ಮಾಡಿರೋಂಥ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತೀನಿ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ನಾನು ಸುಮಾರು 1-1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಶಕ್ತಿ ಸಾಂಬಾರು ಪುಡಿ ಹಾಕ್ಬೋದು, ಅದು ಕೂಡ ಸೇಮ್ ಟೇಸ್ಟ್ ಬರುತ್ತೆ. ನಾನು ಮನೇಲಿ ಮಾಡಿರೋದಿರೋದ್ರಿಂದ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಅದ್ರ ವಾಸನೆ ಹೋದ್ಮೇಲೆ ಸ್ವಲ್ಪ ಮಟನ್ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕಿ ಈಗ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾನು ಸುಮಾರು ಒಂದು 8 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಸೆಂಟ್ರಲ್ಲಿ ಒಂದೊಂದು ಸ್ಲಿಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ಲಿಟ್ ಮಾಡೋದು ಏನಕ್ಕೆ, ಸುಮ್ಮನೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಅದರೊಳಗಡೆ ಚೆನ್ನಾಗಿ ಹಿಡೀಲಿ ಅಂತ ಸ್ಲಿಟ್ ಮಾಡ್ತಾಯಿದ್ದೀನಿ. ಸ್ಲಿಟ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಮೊಟ್ಟೆ ಹಾಕಿದ್ಮೇಲೆ ಗೊಜ್ಜನ್ನ ಜೋರಾಗಿ ಕೈ ಆಡಬೇಡಿ, ಆದಷ್ಟು ನಿಧಾನಗಾಡಿ. ನೀವು ಜೋರಾಗಿ ಕೈ ಆಡಿಸಿದ್ರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಅದು ಅಷ್ಟು ಚೆನ್ನಾಗಿ ಕಾಣಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಈಗ ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಸೋಕ್ ಮಾಡಿದ್ದೀನಿ ಒಂದು 10-15 ನಿಮಿಷ. ಸೋಕ್ ಮಾಡಿರೋ ಅಕ್ಕಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಡೋಣ. ಅಕ್ಕಿ ಅದು ಮಸಾಲೆದಲ್ಲಿ ಸ್ವಲ್ಪ ರೋಸ್ಟ್ ಥರ ಆಗಲಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಗೊಜ್ಜೇನಿದೆಯಲ್ಲ ಅದರದ್ದು ಫ್ಲೇವರೆಲ್ಲ ಅಕ್ಕಿಗೆ ಹಿಡ್ಕೋಬೇಕು. ಅಕ್ಕಿಗೆ ಹಿಡ್ಕೊಳ್ಳೋ ಥರ 1 ಮಿನಿಟ್ ಅಥವಾ 2 ಮಿನಿಟ್ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನಾನು ಅಕ್ಕಿ ಏನು ತೊಗೊಂಡಿದ್ನಲ್ಲ ಅದೇ ಮೆಷರ್ಮೆಂಟಲ್ಲಿ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಅಕ್ಕಿ ಇರೋದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಫಸ್ಟೇ ನಾನು ಬಿಸಿನೀರನ್ನ ಬಾಯ್ಲ್ ಮಾಡಿ ಇಟ್ಕೋತೀನಿ. ಆಗ ಅನ್ನ ಸ್ವಲ್ಪ ಉದುರು ಬರುತ್ತೆ. ನೀವು ತಣ್ಣೀರು ಹಾಕೋದ್ರಿಂದ ಅನ್ನ ನೆಟ್ಟಕ್ಕಿ ಬೀಳುತ್ತೆ, ಅದು ಅಷ್ಟು ಕ್ಲೀನಾಗಿ ಬಾಯ್ಲ್ ಆಗೋಲ್ಲ ಮತ್ತು ಅಷ್ಟು ಉದುರು ಬರೋಲ್ಲ, ಗಂಟಾಗ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ ನೀರನ್ನು ಆ್ಯಡ್ ಮಾಡ್ಕೋತೀನಿ. ನಾನು ಎಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ ನೀರನ್ನ ಹಾಕ್ತೀನಿ, ಈಕ್ವಲಾಗಿ ಹಾಕ್ತಾಯಿದ್ದೀನಿ. ಹೆಚ್ಚಾಗಿ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಈಗ ಆಲ್ರೆಡಿ ನಾವು ಗೊಜ್ಜು ಮಾಡಿರೋದ್ರಿಂದ ಗೊಜ್ಜಲ್ಲೂ ಸ್ವಲ್ಪ ನೀರಂಶ ಇರುತ್ತೆ. ಸೊ ಹಾಗಾಗಿ ಅಕ್ಕಿ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಹಾಕ್ತೀನಿ. ಆ್ಯಂಡ್ ಸೋಕ್ ಆಗಿರೋದ್ರಿಂದ ಅಕ್ಕಿ ಕೂಡ ಅಷ್ಟು ನೀರು ಬೇಕಾಗಲ್ಲ. ಸೊ ಅಕ್ಕಿ ಎಷ್ಟಿದೆಯೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದು 10-15 ನಿಮಿಷ ಬೇಯೋಕ್ಕಿಡೋಣ. 10-15 ನಿಮಿಷ ಬೇಯೋಕ್ಕಿಟ್ಮೇಲೆ ಸ್ವಲ್ಪ ಲಾಸ್ಟ್ ಇನ್ನೇನು ಆಫ್ ಮಾಡಿ ಅಂದರೆ ಕ್ಯಾಪ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು, ಇದನ್ನು ನಾನು ಅರ್ಧ ನಿಂಬೆಹಣ್ಣು ಎಸಕ್ತಿದ್ದೀನಿ. ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಥವಾ
ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ನೀವು ಬೇಕಾದರೆ ಸ್ಟಾರ್ಟಿಂಗಲ್ಲೇ ಬೆಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ತುಪ್ಪದಲ್ಲೇ ಒಗ್ಗರಣೆ ಕೊಡ್ಬೋದು. ನಾನು ಲಾಸ್ಟ್ ಸ್ಟೇಜಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಲಾಸ್ಟ್ ಸ್ಟೇಜಲ್ಲಿ ತುಪ್ಪ ಹಾಕೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ ಅನ್ನೋದು ನನ್ನ ಬಿಲೀಫು. ನೀವು ಟ್ರೈ ಮಾಡಿ ನೋಡಿ, ನನ್ನ ಕಮೆಂಟಲ್ಲಿ ಹೇಳಿ. ಹಾಗೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಪ್ಲೀಸ್ ಕುಕ್ ವಿತ್ LJ1111 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಮೊಟ್ಟೆ ಬಿರಿಯಾನಿ ರೆಡಿ.